ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಬಾಬಾರವರು ನಾವು ಮಕ್ಕಳಿಗೆ ಈ ದಿನದ ಮುರಳಿಯಲ್ಲಿ ಭಾರಿ ಭಾರಿ ಅಭ್ಯಾಸ ಮಾಡಿಸಿದ್ರು. ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ಸೇವೆ ಮಾಡಿದ್ರು. ದೇಹಿ ಅಭಿಮಾನ ಸ್ಥಿತಿಯಲ್ಲಿದ್ದು ಸೇವೆ ಮಾಡಿ. ಯಾರು ದೇಹಿ ಅಭಿಮಾನಿಗಳಾಗಿರ್ತಾರೋ ಅವರ ಗುರುತೇನು? ಬಹಳ ಸುಂದರವಾದ ಇದೆಲ್ಲ ಸ್ಪಷ್ಟವಾಗಿ ಮಾಡಿದ್ದಾರೆ. ಆದರೆ ದೇಹಿ ಅಭಿಮಾನಿಗಳು ಹೇಳ್ತಾರಲ್ವ, ಬೇರೆಯವರು ಆತ್ಮಾಭಿಮಾನ ಸ್ಥಿತಿಯಲ್ಲಿ ಎರಡರಲ್ಲೂ ಅಂತರ ಇದೆ. ಆತ್ಮಾಭಿಮಾನಿ, ದೇಹಿ ಅಭಿಮಾನಿ, ಎರಡರಲ್ಲಿ ವ್ಯತ್ಯಾಸ ಏನು? ದೇಹಿ ಅಭಿಮಾನಿ ಅಂತ ಅಂದರೆ ಯಾರಿಗೆ ಹೇಳಲಾಗುತ್ತೆ? ಆತ್ಮಾಭಿಮಾನಿ ಅಂತ ಯಾರಿಗೆ ಹೇಳ್ತಾರೆ? ದೇಹದಲ್ಲಿದ್ದು ಸೇವೆ ಮಾಡ್ತಾ ಇರೋರು ಮುಂದಿನ ಸ್ಥಿತಿಯನ್ನು ಅನುಭವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಥಾರ್ಥ ರೀತಿ ತಿಳ್ಕೊಂಡಾಗ ದೇಹಾಭಿಮಾನ ನಾವೆಲ್ಲ ಗೊತ್ತು. ಯಾವುದೇ ವ್ಯಕ್ತಿ ದೇಹಾಭಿಮಾನ ಸ್ಥಿತಿಯಲ್ಲಿದ್ದಾಗ ಬಹಳ ಬೇಗ ಉತ್ತರ ಕೊಟ್ಬಿಡ್ತಾರೆ, ಬಹಳ ದೊಡ್ಡ ಅಭಿಮಾನಿಯವರು ಅಂತ ಗೊತ್ತಾಗ್ಬಿಡುತ್ತೆ. ಅವರು ಮಾತನಾಡುವ ಮಾತಿನಲ್ಲಿ, ಅವರ ಶೈಲಿಯಲ್ಲಿ ಗೊತ್ತಾಗ್ಬಿಡುತ್ತೆ. ದೇಹಾಭಿಮಾನಿ ಅಂತಂದರೆ ಮಾತಾಡ್ತಾರಲ್ಲ, ಅವರು ಗೊತ್ತಾಗ್ಬಿಡುತ್ತೆ. ಬಾಬಾರವರ ಮಕ್ಕಳಾದ ಮೇಲೆ ಅಶುದ್ಧ ಸಂಸ್ಕಾರ ಅನ್ನೋದು ಸಮಾಪ್ತಿ ಆಗುತ್ತೆ. ಆದರೆ ಕೆಳಗಡೆ ಒಂದು ಸ್ಟೆಪ್ ಇದೆಯಾ? ದೇಹ ಅಭಿಮಾನಿ, ದೇಹಬಾನ್. ದೇಹಾಭಿಮಾನ್ ಅಂತ ಯಾರಿಗೆ ಹೇಳ್ತಾರೆ? ದೇಹಾಭಿಮಾನ ಅಂದರೆ ಒಂದಲ್ಲ ಒಂದು ವಿಕಾರಗಳ ವಶೀಭೂತರಾಗಿರ್ತಾರೆ. ಬದ್ಬು ಬರ್ತದೆ, ಕೊಳಕು. ಅದಕ್ಕೆ ದೇಹಾಭಿಮಾನ ಅಂತ ಹೇಳ್ತಾರೆ. ಯಾರದೇ ಒಳಗಡೆ ಈರ್ಷೆ ದ್ವೇಷ ಇತ್ತು ಅಂದರೆ, ಯಾರಿಗಾದ್ರೂ ನಿಂದೆ ಮಾಡ್ತು ಅಂದರೆ, ನೋಡುವಂಥವರು ಸಹಜ ಭಾವನೆಯಿಂದ ಇರುವಂಥವರು ಬೇರೆಯವ್ರಿಗೆ ತುಚ್ಛ ಅಂತ ಹೇಳ್ತಾರೆ. ಹೇಗೆ ನಿಂದೆ ಮಾಡ್ತಾರೆ, ಜ್ಞಾನಿ ಮಾಡ್ತಾರೆ, ಬಹಳ ಅಭಿಮಾನ ಇರ್ತದೆ ಅವ್ರಿಗೆ. ಈ ರೀತಿಯಿಂದ ಅವ್ರಿಗೆ ಅಭಿಮಾನ ಇದೆ ಅಂತ ಗೊತ್ತಾಗುತ್ತೆ. ಅವರ ಕೆಳಗಡೆ ಹೋಯ್ತು ದೇಹಬಾನ, ಇನ್ನೊಬ್ಬರಿಗೆ ದೇಹಬಾನ. ದೇಹಬಾನ ಅಂದರೆ ಯಾವಾಗಲೂ ತಮ್ಮನ್ನು ದೇಹದಿಂದ ಭಿನ್ನ ಅಂತ ತಿಳ್ಕೊಂಡಿರ್ತಾರೆ. ಅವರ ವಿಷಯದಲ್ಲಿ ಯೋಚನೆ ಮಾಡ್ತಾರೆ. ಬಾರಿ ಬಾರಿ ದೇಹದ ಕಡೆ ಹೋಗೋದು, ದೇಹಕ್ಕೆ ಕಷ್ಟ ಆಗಬಾರ್ದು. ಯಾರಿಗೆ ಸ್ವಲ್ಪ ಸರ್ದಿ ನೆಗಡಿ ಕೆಮ್ಮು ಆಯಿತು ಅಂದರೆ ಅವರು ಕರ್ಕೊಂಡೋಗ್ತಾರೆ. ಬಿಮಾರಿ ಆಗದಂಗೆ ದೇಹಬಾನ್ ಅಂತ ಹೇಳ್ತಾರೆ. ದೇಹ ಅಭಿಮಾನ ಅಂತಂದರೆ ಒಂದಲ್ಲ ಒಂದು ವಿಕಾರಕ್ಕೆ ವಶೀಭೂತರಾಗಿರ್ತಾರೆ. ಹೆಚ್ಚು ತಮ್ಮ ದೇಹದ ವಿಷಯದಲ್ಲಿ ಕಾನ್ಷಿಯಸ್ ಇರ್ತಾರೆ, ಅವರು ದೇಹಾಭಿಮಾನ ಅಂತಾರೆ. ಅದನ್ನು ಬಿಟ್ಟು ಬಾಬಾರವರ ನೆನಪಿನಲ್ಲಿದ್ದು
ಆತ್ಮಾಭಿಮಾನಿ ಆಗಲಿ ದೇಹಿ ಅಭಿಮಾನಿ ಆಗಲಿ ಅಂತಾರೆ. ಆತ್ಮಾಭಿಮಾನಿ ದೇಹಿ ಅಭಿಮಾನಿ ಕರ್ಮದಿಂದ ಭಿನ್ನ ಆಗೋದು. ಯೋಗದಲ್ಲಿ ಕುಂತಾಗ ಇಡೀ ಕರ್ಮೇಂದ್ರಿಯಗಳ ಸಮಾವೇಶ ಮಾಡಿಕೊಂಡು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ದೇಹದಿಂದ ಭಿನ್ನ ಆಗಿ ಆತ್ಮಸ್ವರೂಪ ಸ್ಥಿತಿಯಲ್ಲಿರೋದು. ಕರ್ಮೇಂದ್ರಿಯಗಳನ್ನು ಸಮಾವೇಶ ಮಾಡಿಕೊಂಡು ಆತ್ಮದ ಒಂದು ಕಾನ್ಷಿಯಸ್ನಲ್ಲಿರೋರು ದೇಹಿ ಅಭಿಮಾನಿ ಅಂತ ಕರೀತಾರೆ. ಆತ್ಮದ ಕಾನ್ಷಿಯಸ್, ಆತ್ಮದ ಒಂದು 7 ಗುಣ ಇದ್ದಾವೆ. ದೇಹಾಭಿಮಾನ ಅಂದರೆ ಒಂದಲ್ಲ ಒಂದು ವಿಕಾರದಲ್ಲಿ ಇರ್ತಾರೆ, ಅವರು ದೇಹಾಭಿಮಾನ. ಆತ್ಮಾಭಿಮಾನಿ ಅಂದರೆ ಆತ್ಮದ ಒಂದು 7 ಗುಣಗಳಿದ್ದಾವಲ್ಲ, ಪವಿತ್ರತೆ, ಜ್ಞಾನ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ. ಆತ್ಮದಲ್ಲಿ 7 ಗುಣಗಳ ಸ್ವರೂಪ ಇರುತ್ತೆ. ಆ ಸ್ವರೂಪದಲ್ಲಿ ಸ್ಥಿತರಾಗಿದ್ದರೆ ನಾನು ಆತ್ಮ ಪವಿತ್ರ ಸ್ವರೂಪ ಆಗಿದ್ದೇನೆ. ಪವಿತ್ರತೆಯ ವೈಬ್ರೇಷನ್ಗೆ 4 ಕಡೆ ಹರಡಿಸ್ಬೇಕು. 4 ಕಡೆ ಪ್ರೇಮದ, ಖುಷಿಯ, ಆನಂದದ ವೈಬ್ರೇಷನ್ ಹರಡಿಸ್ಬೇಕು. ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದು 7 ಗುಣಗಳನ್ನು ಸ್ವರೂಪದಲ್ಲಿ ಇದ್ದು ವೈಬ್ರೇಷನ್ ಹರಡಿಸುವಂಥವ್ರೆ ದೇಹಿ ಅಭಿಮಾನಿಗಳು. ಇದನ್ನು ಪ್ರಪಂಚದಲ್ಲಿ ಒಳಗಡೆ ಹೇಳಲಾಗುತ್ತದೆ. ಪ್ರತಿಯೊಬ್ಬರದೂ ಪ್ರಭಾಮಂಡಲ ಇರುತ್ತೆ. ಯಾರು ದೇಹಾಭಿಮಾನದಲ್ಲಿದ್ದು ಪ್ರಭಾಮಂಡಲ ಇರುತ್ತೆ ಅವ್ರಿಗೆ ಕಪ್ಪು ಕಲರ್ ಇರ್ತಾರೆ, ಡಾರ್ಕ್ ಕಲರ್ ಇರ್ತದೆ. ಅವ್ಯಕ್ತ ಬಾಬ್ದಾದಾರವರು ಮುರಳಿ ಬಂತಾಯಿತು ಮಕ್ಕಳೇ, ಮುಂದೆ ಬಂದು ಇಂಥ ವಿಜ್ಞಾನದ ಸಾಧನೆಗಳಲ್ಲಿ ಇದೆಷ್ಟು ಯೋಗ ಮಾಡ್ತೀರ ಅನ್ನೋದು ನೋಡ್ಬೋದು. ನೀವು ದೇಹಾಭಿಮಾನದಲ್ಲಿದ್ದೀರ, ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿದ್ದೀರ ಅಂತಹ ಒಂದು ಪ್ರಪಂಚದ ಬರುತ್ತೆ ನೋಡುವಂಥವರು. ವ್ಯಕ್ತಿಯವ್ರದ್ದು 4 ಕಡೆ ಪ್ರಕಾಶವು ಎಷ್ಟಿದೆ ಅಂತ ನೋಡ್ಬೋದು. ಆ ಒಂದು ಇದು ಬಂದಿದೆ ಈಗ ಅಂತಾರೆ ಸೈನ್ಸು. ಸ್ವಲ್ಪ ಕಪ್ಪು ಕಲ್ಲರು ಬಂತು ಅಂದರೆ ಫೋಟೋಗಳು, ಲೈಟ್ ಕಲರ್ ಬಂದರೆ ಆತ್ಮಿಕ ಸ್ಥಿತಿ ಅಧಿಕ ಇದ್ದಾರೆ. ಆತ್ಮಕ್ಕೆ 7 ಗುಣ ಇದೆ, ಅದು ಕಲರ್ ಇದೆ. ಕ್ಯಾಮ್ರಾ ತಗೊಂಡು ನಾವು ಚಿತ್ರಗಳನ್ನು ತೋರಿಸ್ತಾರೆ. ಈ ಆತ್ಮಾಭಿಮಾನಿಗಳ ಸ್ಥಿತಿಯಲ್ಲಿದ್ದು ಅಂದರೆ ತಮ್ಮ ಒಂದು ಬೆಳಕನ್ನು ವಿಕಸಿತ ಕಾಣುತ್ತೆ ಎಲ್ಲರಿಗೂ. ಈ 7 ಗುಣಗಳು ನಮ್ಮಲ್ಲಿತ್ತು ಅಂದರೆ ಎಲ್ಲ ಕಡೆನೂ ಆಡ್ತಾ ಇರೋದು ಕಾಣುತ್ತಂತೆ. ಇಂದ್ರಧನಸ್ಸು 7 ವಿಬ್ಗಯಾರ್, ಆ 7 ರಂಗುಗಳು ಕಾಣುತ್ತಂತೆ. ವ್ಯಕ್ತಿಯ 4 ರಂಗುಗಳ ರಂಗು ಇದ್ದಾಗ ಆತ್ಮಸ್ಥಿತಿಯಲ್ಲಿದ್ದಾರೆ ಅಂತ, ಅಧಿಕವಾಗಿದ್ದಾರೆ ಅಂತ. ಇವರ ಗಮನ ಹೆಚ್ಚಿಗೆ ಇದೆ, ಆತ್ಮಾಭಿಮಾನ ಸ್ಥಿತಿ ಅಂತ ಅರ್ಥವಾಗುತ್ತಂತೆ. ಅದಕ್ಕೆ ಹೇಳಲಾಗುತ್ತದೆ ಆತ್ಮಾಭಿಮಾನಿ ಸ್ಥಿತಿ. ಆತ್ಮದ 7 ಗುಣಗಳ ಸ್ವರೂಪ, ಅದರ ಒಂದು ಬೆಳಕು ವಿಕಸಿತ ಆಗುತ್ತೆ ಎಲ್ಲ 4 ಕಡೆ. ನಾವು ಯೋಗದಲ್ಲಿ ಕುಳಿತಂದ್ರೆ ಏನು ಮಾಡ್ತೀವಿ? ಬಾಬಾರವರ ನೆನಪು ಮಾಡ್ಕೊಳ್ಳೋ ಮೊದಲು ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೋಬೇಕಾಗಿದೆ. ಯೋಗ ಅಂದ್ರೇನು?
ಸ್ವಯಂವನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿ ಅಂತಾರೆ. ಮೊದಲು ಆತ್ಮಿಕ ಸ್ತುತಿಯಲ್ಲಿ ಸ್ಥಿತರಾಗಬೇಕು, ಆಮೇಲೆ ತಂದೆಯ ನೆನಪು ಸಹಜವಾಗುತ್ತೆ. ದೇಹಾಭಿಮಾನ ಸ್ಟೇಜ್ನಲ್ಲಿ ಕುಂತ್ಕೊಂಡ್ರೆ ಬಾಬಾರವ್ರ ನೆನಪು ಸಹಜವಾಗಿ ಆಗೋದಿಲ್ಲ, ಪರಿಶ್ರಮ ಪಡಬೇಕು. ಅಲ್ಲಿ ಬಾಬಾರವ್ರು ಹೇಳ್ತಾರೆ, ಬಹಳ ಬಾರಿ ಬಿಂದು ಅನ್ನೋದು ಜಾರು ಹೋಗುತ್ತೆ, ನೀವು ಜೋಪಾನವಾಗಿ ಇಟ್ಕೊಳ್ರಿ ಅಂತ ಹೇಳಿದ್ದಾರೆ. ಮರ್ತು ಹೋಗ್ಬಿಡ್ತೀವಿ, ಆವಾಗ ಪರಿಶ್ರಮ ಬೆಳಬೇಕಾಗ್ತದೆ. ಅದಕ್ಕೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡ್ರು ನನ್ನ ನೆನಪು ಮಾಡ್ರಿ ಅಂತಾರೆ. ನೀವು ಕಷ್ಟ ಬಿದ್ದು ಯೋಗ ಮಾಡ್ತೀರ, ಅದು ನನಗೆ ಪಸಂದಿಲ್ಲ. ಪ್ರೀತಿಯಿಂದ ನಾನು ನೆನಪು ಮಾಡೋರಿಗೆ ಅದು ಇಷ್ಟಪಡ್ತೀನಿ ಅಂತಾರೆ. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ, ಪ್ರೇಮದ ಸ್ವರೂಪ ಸ್ಥಿತಿಯಲ್ಲಿ ಕುಳಿತಿದ್ದಾಗ ಪ್ರೇಮ ಸ್ವರೂಪ ಸ್ಥಿತಿಯಲ್ಲೇ ಇರಬೇಕು. ನಿಸ್ವಾರ್ಥ ಪ್ರೀತಿ ಅಂತಾರೆ ಇದಕ್ಕೆ. ಪ್ರಪಂಚದಲ್ಲಿ ದೈಹಿಕ ಆಕರ್ಷಣೆ ಇದೆ, ದೈಹಿಕ ಪ್ರೀತಿ ಇರುತ್ತೆ, ಅಶುದ್ಧ ಇರುತ್ತೆ. ನಾವು ಎಷ್ಟು ಆತ್ಮಿಕ ಸ್ಥಿತಿಯಿಂದ ಇರ್ತೀವೋ ಅದು ಅಷ್ಟು ಶುದ್ಧ ಆಗುತ್ತೆ. ಎಷ್ಟು ಆತ್ಮ ಶಾಸ್ತ್ರ ಸ್ವರೂಪ ಇರುತ್ತೆ, ಬಾಬಾರವ್ರನ್ನ ಹೇಳ್ತಾರೆ ಸಹಜವಾಗಿ ನೆನಪು ಮಾಡಬೇಕು ಅಂತಾರೆ. ಆದ್ದರಿಂದ ಬಾಬಾರವ್ರು ಹೇಳ್ತಾರೆ, ಮಕ್ಕಳೇ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ, ಬಾಬಾರವ್ರು ನೆನಪು ಮಾಡಿ. ಆತ್ಮ ಅಂತ ತಿಳ್ಕೊಂಡಲ್ವಾ, ಮೊದಲನೇ ದಿನವೇ ಮನೆಗೆ ಬಂದ ತಕ್ಷಣ ಆತ್ಮ ಅಂತ ತಿಳ್ಕೊಂಡ್ವಿ. ಆತ್ಮ ಪರಿಚಯ ಸಿಕ್ಕಿದೆ ನಮಗೆ, ಆತ್ಮದ 7 ಗುಣ ನಮಗೆ ಸಿಕ್ಕಿದೆ, ನಾವು ತಿಳ್ಕೊಂಡಿದ್ದೀವಲ್ವ. ಇನ್ನೇನು ತಿಳ್ಕೊಬೇಕು ನಾವು? ಪ್ರತಿದಿನ ತಿಳಿಸ್ತಾ ಇದ್ದಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರಲ್ವ. ಪ್ರತಿದಿನ ಹೇಳ್ತಾರೆ. ಪ್ರತಿದಿನ ಏನಕ್ಕೆ ಹೇಳ್ತಾರೆ? ನಾವು ಮರ್ತೋಗ್ಬಿಡ್ತೀವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ. ಯಾಕೆ? ಅನೇಕ ಜನ್ಮಗಳ ಒಂದು ಲೆಕ್ಕಾಚಾರ ಇರ್ತದೆ, ಬಾರಿ ಬಾರಿ ವಿಸ್ಮೃತಿಯಲ್ಲಿ ಬರ್ತೀವಿ, ನೆನಪಿನಲ್ಲಿ ಬರುವುದಿಲ್ಲ. ಸಮಜ್ಜನ ಅಂದರೆ ನೋಡೋದು, ಆತ್ಮನ ನೋಡಬೇಕು. ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ನಾನು. ಯಾವ ವ್ಯಕ್ತಿಯ ನೋಡಬೇಕು ಅಂದರೆ ನಾವು ಇಂಥ ಮಾತನಾಡಿದ್ರೆ ಒಂದು ನಿಮಿಷ ಸಿಕ್ಕಿದ್ರು, ಅವರು ವ್ಯಕ್ತಿ ಸಿಕ್ಕಿದ್ರು, ಅವ್ರ ಹತ್ರ ಹಿಂಗೆ ಮಾತಾಡಿದ್ವಿ ಹಂಗೆ ಮಾತಾಡಿದ್ವಿ ಅಂತ ಹೇಳ್ತೀರ ನೀವು. ಇವತ್ತು ನಾವು ಮಾತಾಡಿಲ್ಲ ಅಂದರೆ ಇಲ್ಲ, ನಾವು ಮಾತಾಡಿಲ್ಲ ಇವ್ರ ಹತ್ರ ಅಂತ. ಇಷ್ಟ ಸಮಯದಲ್ಲಿ ಇವ್ರ ಹತ್ರ ಇಂಥ ಮಾತು ನಾನು ಮಾತಾಡಿಲ್ಲ, ಇವ್ರನ್ನ ನೋಡಿಲ್ಲ. ಅದೇ ರೀತಿ ನೀವು ತಿಳ್ಕೊಂಡಿದ್ದೀರಲ್ವಾ, ಸರಿನಾ? ನೀವು ಮಾತಾಡಿಲ್ಲ, ತಿಳ್ಕೊಂಡಿದ್ದೀರಾ? ಸಮಜ್ನ ಅಂತ ತಿಳುವಳಿಕೆ ಯಾರಿಗೆ ಹೇಳ್ತಾರೆ? ಸಿಡಿಯ ಚಿತ್ರವನ್ನು ನೋಡಿ, ಸಿಡಿಯ ಚಿತ್ರವನ್ನು ಚೆನ್ನಾಗಿ ತಿಳ್ಕೊಳ್ಳಿ, ನೋಡಿ, 3ನೇ ಕಣ್ಣಿನಿಂದ ನೋಡಿ, ಅಂತರಶಕ್ತಿಯಿಂದ ನೋಡಿ. ನಾವು ಬಾಬಾ ಹೇಳಿದ್ರೆ ಈ ದಿನ ಸರ್ವೀಸೇಬಲ್ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡ್ತಾರೆ. ಏನಕ್ಕೆ? ಏಕೆಂದರೆ ಪ್ರತಿಯೊಂದು ಮಾತಿನಲ್ಲಿ ನೋಡ್ತಾರೆ ಅವರು. ಶಂಕರಾಚಾರ್ಯರನ್ನು ತಿಳ್ಕೊಬೇಕಾಯ್ತು ಅಂದರೆ ಆ ಮನಸ್ಸಿನಲ್ಲಿ ಒಳಗಡೆ ಈಗ ದಾರಿಯ ನೋಡ್ತಾರಲ್ಲ, ನೋಡುವಂಥರ ಅಭ್ಯಾಸ ಹೆಚ್ಚುತ್ತೆ. ಆದ್ದರಿಂದ ಕೆಲವು ಜನ ಹೇಳ್ತಾರೆ, ಯಾವುದೇ ಒಂದು ಮಾತನ್ನು ಕೇಳ್ತಾರೆ, ನೀವು ನೋಡಿದ್ರಾ ಮಾಡಿದ್ರಾ ಅಂತ ಕೇಳ್ತಾರೆ. ನೀವು ಆತ್ಮ ಅಂತ ತಿಳ್ಕೊಳೋದು ಅಂದರೆ ಆಂತರ್ಯ ಶಕ್ತಿಯಿಂದ ನೋಡುವಂಥದ್ದು ಅಷ್ಟೇ. 3ನೇ ಕಣ್ಣು ನಾವೆಲ್ಲರ ಆತ್ಮ ಇದೆಯಲ್ಲ, ಈ 7 ಗುಣಗಳ ಸ್ವರೂಪದಲ್ಲಿ ತರುವಂಥದ್ದು
ಅದನ್ನು ಫೀಲ್ ಮಾಡ್ಕೋಬೇಕು ನಾವು ಮನಸ್ಸಿನಲ್ಲಿ. ಇದನ್ನು ಆತ್ಮವನ್ನು ಪ್ರಕಾಶಗೊಳಿಸಬೇಕು, ನಾವು ಗುಣಗಳನ್ನು ವೈಬ್ರೇಟ್ ಮಾಡಬೇಕು. ಅಂದರೆ ಈ ಶರೀರದ ಒಂದು ಮೊಬೈಲ್ ಆನ್ ಮಾಡಿದ್ರೆ ವೈಬ್ರೇಟ್ ಆಗುತ್ತಲ್ಲ, ಹಾಗೆ ನಮ್ಮಲ್ಲಿರೋ ಗುಣಗಳನ್ನು ವೈಬ್ರೇಟ್ ಮಾಡಬೇಕು. ಅದಕ್ಕೆ ಹೇಳಲಾಗುತ್ತೆ ಆತ್ಮಾಭಿಮಾನಿ ಸ್ಥಿತಿ ಅಂತ. ದೇಹಿ ಅಭಿಮಾನಿ ಅಂತ ಅಂದರೆ ಇಡೀ ದಿನದಲ್ಲಿ ಕರ್ಮಯೋಗಿಯನ್ನಾಗಿ ಮಾಡಿದ್ದಾರೆ. ಯಾವಾಗ ಕರ್ಮ ಮಾಡ್ತೀವೋ ಆತ್ಮಕ ಸ್ಥಿತಿಯಲ್ಲಿ ನಾವು 7 ಗುಣಗಳನ್ನು ಪ್ರಭಾಮಂಡಲದಲ್ಲಿ ವಿಕಸಿತ ಮಾಡ್ತೇವೆ. ಅಂದರೆ ಕರ್ಮದಲ್ಲಿ ಬಂದಾಗ ವೈಬ್ರೇಷನ್ ನಮ್ಮ ಇಂದ್ರಿಯಗಳ ಮೇಲೆ ಪ್ರಭಾವಿತ ಆಗಬೇಕಾಗಿದೆ. ಆವಾಗ ಹೇಳಲಾಗುತ್ತೆ ದೇಹಿ ಅಭಿಮಾನಿಗಳು. ಯಾರನ್ನ ಸಿಕ್ಕಿದ್ರೆ ಕೆಲವು ನಿಧಾನವಾಗಿ ಮಾತಾಡ್ತಾರೆ. ಏನಪ್ಪ ಎಷ್ಟು ಮಧುರವಾಗಿ ಮಾತನಾಡ್ತಾರೆ ಅಂತ ಹೇಳಲ್ವಾ? ಏನಪ್ಪ ಇವ್ರ ಮುಖದಲ್ಲಿ ರತ್ನಗಳೇ ಹೊರಬರ್ತವೆ, ಇವರು ಇಂಥ ಕಟುವಚನ ಇರೋದಿಲ್ಲ, ನೋವಾಗುವಂಥ ಮಾತಾಡೋದಿಲ್ಲ, ಇವರು ಎಷ್ಟು ಒಳ್ಳೆಯವರಪ್ಪ ಅಂತ ನಾವು ಹೇಳ್ತೇವೆ. ಅವರು ದೇವತಾ ಸಂಸ್ಕಾರದವರು. ದೇಹಿ ಅಭಿಮಾನಿ ಅಂದರೆ ತಮ್ಮ ದೇಹದಲ್ಲಿರುವ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ನ ಇಟ್ಕೊಂಡಿರೋರು. ಯಾರು ಆತ್ಮಿಕ ಸ್ಥಿತಿಯಲ್ಲಿದ್ದು ಯೋಗಾಭ್ಯಾಸ ಮಾಡಿರ್ತಾರೆ, ಆತ್ಮದ 7 ಗುಣಗಳನ್ನು ವಿಕಸಿತ ಮಾಡಿದರೆ ಆ ವೈಬ್ರೇಷನ್ ಆಗಿದೆ, ಕರ್ಮೇಂದ್ರಿಯಗಳ ಮೂಲಕ ಪ್ರಭಾವಿತ ಆಗುತ್ತೆ. ನಮ್ಮ ವ್ಯವಹಾರವು ನಮ್ಮ ಕರ್ಮದಲ್ಲಿ ಮಾಡಬೇಕು. ಅದಕ್ಕೆ ಹೇಳೋದು ದೇಹಿ ಅಭಿಮಾನಿ ಅಂತ ಹೇಳ್ತಾರೆ. ಅದಕ್ಕೆ ದೇಹಿ ಅಭಿಮಾನಿ ಸ್ಥಿತಿ ಅಂತ ಹೇಳ್ತಾರೆ. ಕರ್ಮವನ್ನು ಮಾಡು ಬಹಳ ಪ್ರೀತಿಯಿಂದ ಮಾಡಿ. ಬಾಬಾ ಹೇಳ್ತಾರೆ, ನೆನಪು ಮಾಡಿರ್ತಾರೆ, ಬ್ರಹ್ಮ ಭೋಜನವನ್ನು ಮಾಡ್ತಾರಲ್ಲ, ಬಹಳ ಪ್ರೀತಿಯಿಂದ ಬಾಬಾವರ ನೆನಪಿನಿಂದ ಮಾಡ್ತಾರೆ. ಪ್ರೇಮದ ವೈಬ್ರೇಷನ್ನಿಂದ ಮಾಡ್ತಾರೆ. ಆದ್ದರಿಂದ ಹೇಳಲಾಗುತ್ತದೆ, ದೇವತೆಗಳು ಸಹ ಬ್ರಹ್ಮ ಭೋಜನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅದರಲ್ಲಿ ಶುದ್ಧವಾದ ಬಾಬಾರವರ ಪ್ರೇಮದ ವೈಬ್ರೇಷನ್ ಸಮಾವೇಶ ಆಗಿದೆ. ಅವರು ದೇವತೆಗಳಿಗೂ ಸಿಗೋದಿಲ್ಲ. ದೈವಿ ಪ್ರಪಂಚದ ಒಳಗಡೆ ಪ್ರೇಮ ಸ್ವರೂಪ, ಪರಮಾತ್ಮ ಪ್ರೇಮ ಸ್ವರೂಪ ಅಲ್ಲ. ಪರಮಾತ್ಮದ ಪ್ರೇಮವನ್ನು ವೈಬ್ರೇಷನ್ನಲ್ಲಿ ಹರಡಿಸ್ಬೇಕು. ನಾವು ಶಾಂತಿಯಿಂದ ಇದ್ದು ಶಾಂತಿಯ ಪ್ರಭಾವವನ್ನು ಹರಡಿಸ್ಬೇಕು. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಹರಡಿಸ್ಬೇಕಾಗಿದೆ. ನೋಡುವಂಥವ್ರಿಗೂ ಪ್ರೇರಣೆ ಸಿಗುತ್ತೆ. ಹೇಗೆ ದೇವತೆಗಳ ರೀತಿಯಲ್ಲಿ ಇವರು ಫರಿಷ್ಠ ರೂಪದಲ್ಲಿ ಮಾಡ್ತಾ ಇದ್ದಾರೆ ಸೇವೆ. ಯಾರ ಜೊತೆ ವ್ಯರ್ಥದ ಚಿಂತನೆ ಮಾಡೋದಿಲ್ಲ. ಶಾಂತಿಯಿಂದ ಇರ್ತಾರೆ, ಪ್ರೇಮದಿಂದ ಇರ್ತಾರೆ, ಕಾರ್ಯ ಮಾಡ್ತಾರೆ. ಫೀಲ್ ಆಗ್ತದೆ, ವೈಬ್ರೇಷನ್ ಆಗುತ್ತೆ, ಅಶುದ್ಧ ವೈಬ್ರೇಷನ್ ಫೀಲ್ ಆಗುತ್ತೆ. ಇದೇ ರೀತಿ ಶುದ್ಧ ವೈಬ್ರೇಷನ್ ಅನುಭವ ಆಗಬೇಕು. ಎಷ್ಟೇ ದೊಡ್ಡ ಬೀಡಿರಲಿ, 4 ಬ್ರಾಹ್ಮಣರಲ್ಲಿ ಅದಕ್ಕೆ ಕಂಡು ಬರುತ್ತೆ. ಮುಖದಿಂದ ಗೊತ್ತಾಗುತ್ತೆ ವೈಬ್ರೇಷನ್. ದೃಷ್ಟಿಯಿಂದ ವೈಬ್ರೇಷನ್ ಫೀಲ್ ಆಗುತ್ತೆ. ಅವ್ರ ಶಬ್ದದಿಂದ ವೈಬ್ರೇಷನ್ ಫೀಲ್ ಆಗುತ್ತೆ. ಪ್ರತಿಯೊಂದು ಕರ್ಮವು ಸಾಕ್ಷಾತ್ಕಾರ ಆಗುತ್ತೆ. ಪರಮಾತ್ಮನ ಶಿಕ್ಷಣ ನಾವು ಜೀವನದಲ್ಲಿ ಪಡ್ಕೊಂಡಿದ್ದೀವಿ. ಅದಕ್ಕೆ ಹೇಳಲಾಗುತ್ತೆ ದೇಹಿ ಅಭಿಮಾನ ಸ್ವರೂಪ ಅಂತ. ಕರ್ಮಯೋಗಿ ಅವಸ್ಥೆಯಲ್ಲಿದ್ದಾಗ ಕರ್ಮಯೋಗಿ ಸ್ಟೇಜು 7 ಗುಣಗಳ ಸ್ವರೂಪವಲ್ಲ ಸ್ಟೇಜ್ ಆಗಿದೆ. ಪ್ರತಿಯೊಂದು ಕರ್ಮದಲ್ಲಿ ವೈಬ್ರೇಷನ್ ಪ್ರವಾಹಿತರಾಗುತ್ತೆ. ಆದುದರಿಂದ
ಬ್ರಾಹ್ಮಣರು ಕೋಪ ಮಾಡಿಕೊಂಡ್ರೆ ನೋಡುವಂಥವ್ರು ಏನು ಹೇಳ್ತಾರೆ, ಏನಪ್ಪ ಇವ್ರು ಯೋಗ ಮಾಡ್ತಾರೆ, ಭಗವಂತ ಓದಿಸ್ತಾರೆ ಅಂತಾರೆ, ಭಗವಂತನ ಮಕ್ಕಳು ಅಂತ ಹೇಳ್ತಾರೆ, ಯಾಕೆ ಇವರು ಬೈತಾರೆ? ಇದರ ದೇಹಿ ಅಭಿಮಾನಿ ಅಲ್ವೇ ಅಲ್ಲ ಇವರು. ದೇಹಿ ಅಭಿಮಾನಿಗಳು ಯಾವತ್ತೂ ಕೋಪ ಮಾಡ್ಕೊಳೋದಿಲ್ಲ. ಪ್ರತಿಯೊಂದು ವಚನವು ಶಾಂತಿಯಿಂದ ಇರ್ತಾರೆ, ಪ್ರೇಮದಿಂದನೇ ಇರ್ತಾರೆ. ಯಾರಾದರೂ ಮುಂದೆ ದುಃಖ ಕೊಡುವಂಥವ್ರಿತ್ತು ಅಂದರೆ, ಅತ್ಯಾಚಾರ ಮಾಡೋರಿತ್ತು ಅಂದರೆ ಅವರು ಪರಮಾತ್ಮನ ಸಕಾಶವನ್ನು ಕೊಟ್ಟು ಶಾಂತಿಯನ್ನು ಮಾಡ್ತಾರೆ. ಯಾರೋ ದೇಹಿ ಅಭಿಮಾನಿಗಳ ಹತ್ರ ಶಕ್ತಿ ಇರುತ್ತೆ. ಆದುದರಿಂದ ಬಾಬಾ ಹೇಳ್ತಾರೆ, ನೀವು ಯಾರಿಂದನೂ ಜಗಳ ಮಾಡೋದಕ್ಕೂ ರೆಡಿ ಇಲ್ಲ. ಆತ್ಮಿಕ ಸ್ಥಿತಿಯಲ್ಲಿದ್ದು ಸ್ಥಿತರಾಗಬೇಕಾಗಿದೆ. ಪ್ರೇಮದ ದೃಷ್ಟಿಯನ್ನು ಕೊಡಿ. ಹೇಗೆ ಪ್ರೇಮದ ದೃಷ್ಟಿಯನ್ನು ಕೊಡ್ತು ಅಂದರೆ ಅದರ ಸ್ವರೂಪವನ್ನು ಬದಲಾವಣೆ ಮಾಡ್ಬೋದು, ಬದಲಾವಣೆ ಆಗುತ್ತೆ. ಜ್ಞಾನದ ಖಜಾನೆಯನ್ನು ನೀವು ಧಾರಣೆ ಮಾಡ್ಕೊಂಡಿದ್ದೀರಾ, ಜ್ಞಾನವನ್ನು ಸ್ವರೂಪದಲ್ಲಿ ತಂದಿದ್ದೀರಾ. ನಿಮಗೆಲ್ಲ ಗೊತ್ತಾದರೆ ಅವ್ರು ಬದಲಾವಣೆ ಆದರೆ ನಾನು ಬದಲಾವಣೆ ಆಗ್ತೀನಿ ಅಂತ ಹೇಳೋದಿಲ್ಲ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ವಿಶ್ವ ಪರಿವರ್ತನೆಯಿಂದ ನಾವು ಸ್ವಪರಿವರ್ತನೆ ಅಂತ ಹೇಳಲಿಲ್ಲ. ಸ್ವಯಂ ನಾವು ಪರಿವರ್ತನೆ ಆದರೆ ವಿಶ್ವ ಪರಿವರ್ತನೆ ಆಗೋದಕ್ಕೆ ಸಾಧ್ಯ. ಸ್ಲೋಗನ್ನೇ ಉಲ್ಟಾಗ್ಬಿಟ್ಟಿದೆ. ಜ್ಞಾನ ಸ್ವರೂಪ ಆತ್ಮ ಅವರಾಗಿದ್ದಾರೆ. ಜ್ಞಾನದ ಖಜಾನೆಗಳನ್ನು ಜಮಾ ಮಾಡಿದ್ದಾರೆ. ಜ್ಞಾನವನ್ನು ಪ್ರಾಕ್ಟಿಕಲ್ ಕರ್ಮದಲ್ಲಿ, ವ್ಯವಹಾರದಲ್ಲಿ ಪ್ರವಾಹಿತ ಆಗ್ತಾಯಿದೆ. ತಮ್ಮ ವ್ಯವಹಾರದಿಂದ ಬೇರೆಯವ್ರನ್ನ ಪರಿವರ್ತನೆ ಮಾಡಬೇಕಾಗಿದೆ. ಮುಂದೆ ಇರುವಂಥ ಆತ್ಮಗಳು ಬಂಧದಿಂದ ಮುಕ್ತರನ್ನಾಗಿ ಮಾಡಬೇಕು. ಅರ್ಥಾತ್ ಬಂಧನದವರು ಯಾರನ್ನ ಆತ್ಮಗಳಿದ್ದಾರಾ, ಅವರ ಮೇಲ್ಗಡೆ ಬಂಧನದವರು ಇದ್ದಾರಾ, ಜೀವನ ಮುಕ್ತ ಬಂಧನ ಮುಕ್ತ ಸ್ಥಿತಿಯ ಅನುಭವವನ್ನು ಜ್ಞಾನಯುಕ್ತದಿಂದ ವೈಬ್ರೇಷನ್ ನಡೆಸಬೇಕು. ಏಕೆಂದರೆ ನಿಸ್ವಾರ್ಥ ವೈಬ್ರೇಷನ್ ಪ್ರತಿಯೊಬ್ಬರಿಗೂ ಅನುಭವ ಆಗುತ್ತೆ. ನಿಸ್ವಾರ್ಥ ಇರಬೇಕು. ಅದಕ್ಕೆ ಹೇಳೋದು ದೇಹಿ ಅಭಿಮಾನಿ ಅಂತ. ಪೂರ್ಣದಾಗಿದೆ ವಿದೇಹಿ ಸ್ಥಿತಿ. ಅಶರೀರ ಸ್ಥಿತಿ ಅಶರೀರಿ. ವಿದೇಹಿ ಅಂದರೆ ದೇಹಿ, ಅಶರೀರ ಸ್ಥಿತಿ ಅಂದರೆ ಎರಡು ಬೇರೆ ಬೇರೆ. ಅಂದರೆ ಅದಕ್ಕೆ ವಿವರಣೆ ತಿಳಿಸ್ತಾರೆ. ವಿದೇಹಿ ಅಂದರೆ ಈ ದೇಹದಿಂದ ಭಿನ್ನವಾಗಿ ಅವ್ಯಕ್ತ ಸ್ಥಿತಿಯಲ್ಲಿ ಕುಳಿತುಕೊಂಡದ್ದು. ಅಶರೀರ ಸ್ಥಿತಿ ಅಂದರೆ ಅಶರೀರ ಅಂದರೆ ಈ ದೇಹದಿಂದ ಬಿಟ್ಟು ಸೀದಾ ನಾವು ಪರಂಧಾಮಕ್ಕೆ ಹೋಗಿ ನೆನಪು ಮಾಡೋದು. ಫರಿಷ್ಠ ಸ್ಥಿತಿಗೆ ವಿದೇಹ ಅಂತಾರ. ಮತ್ತೆ ಹೇಳಿ, ನೀವೇನು ಹೇಳ್ತೀರ ಅದಕ್ಕೆ? ವಿದೇಹಿ ನನ್ನತನ ಅಂತ ಬರಬಾರ್ದು. ವಿದೇಹಿ ನನ್ನತನ ಅನ್ನೋದೇ ಇರಬಾರ್ದು. ವಿದೇಹಿ ದೇಹಿ ಅಭಿಮಾನಿ ಇಷ್ಟ ಇದೆ, ವಿದೇಹಿಗಳಾಗ್ತಾರೆ. ಆತ್ಮಾಭಿಮಾನಿ ದೇಹಿ ಅಭಿಮಾನಿಗಳಾಗ ಸಹಜ.
ಸಾತ್ವಿಕ ಪ್ರವೇಶ ಮಾಡಿ ವಿಧೇಹಿ ಸ್ಟೇಜ್ ಹೋಗ್ಬೇಕಾಗಿದೆ. ವಿಧೇಹಿ ಅಂದರೆ ಕರ್ಮವನ್ನು ಮಾಡ್ತಾ ಆಸಕ್ತಿ ಇರಬಾರ್ದು. ಯಾವುದೇ ಆಸಕ್ತಿ ಇರೋದಕ್ಕೆ ನನ್ನದು, ನನ್ನ ಮನೆ, ನನ್ನ ಪ್ರಾಪರ್ಟಿ ಅವು ಬರಬಾರ್ದು. ಅದು ಸಮಾಪ್ತಿ ಆಗಬೇಕು. ಅದಕ್ಕೆ ಹೇಳಲಾಗುತ್ತೆ ವಿಧೇಹಿ. ಏಕೆ ನನ್ನತನ, ನಾನು ಅನ್ನೋತನ ಇತ್ತು ಅಂದರೆ, ಈ ಅಸ್ತಿತ್ವ ಇತ್ತು ಅಂದರೆ ಆಗೋದಿಲ್ಲ. ಈ ಅಸ್ತಿತ್ವದಿಂದ ದೂರ ಹೋಗಬೇಕು. ವಿಧೇಹಿ ಅಂತಂದರೆ ಪ್ರತಿ ಕಾರ್ಯಭಾರವನ್ನು ಮಾಡೋದ್ರಿಂದ ಒಂದು ಯಾರು ಅಕಸ್ಮಾತ್ ತೆರಿಗೆ ಮಾಡಿದ್ರೆ ಹಾಗೆ ಹೀಗೆ ಅಂತ ಹೇಳಿದ್ರೆ ನಾವು ನಿಮಿತ್ತರಾಗಬೇಕು. ದೇಹಿ ಅಭಿಮಾನ ಸ್ಥಿತಿಯೊಳಗೆ ಮುಂದೆ ಬರೋದಿಲ್ಲ. ನಾನು ಇದು ಮಾಡೋದು ವಿಧೇಹಿ ಸ್ಥಿತಿಯಲ್ಲಿದ್ದು ಮುಂದೆ ಹೋಗಬೇಕಾಗಿದೆ. ಪ್ರತಿಯೊಂದು ಕರ್ಮದಲ್ಲಿ ಪರ್ಫೆಕ್ಷನ್ನಾಗಿ ನಾವು ಮಾಡಬೇಕಾಗಿದೆ. ಪ್ರತಿಯೊಂದು ಕರ್ಮವು ಯೋಗಯುಕ್ತ ಜ್ಞಾನಯುಕ್ತದಿಂದ ನಾವು ಮಾಡ್ತೀವಿ. ಅದನ್ನು ಬಹಳ ಚೆನ್ನಾಗಿ ಮಾಡಿದ್ರು ಆ ಕರ್ಮವನ್ನು ನೋಡಿ ಮಹಿಮೆಯನ್ನು ಮಾಡ್ತಾರೆ. ವಿಶೇಷತೆ ಆಧಾರದ ಮೇಲೆ ಕರ್ಮವನ್ನು ಮಾಡ್ತಾರೆ. ಜನರು ಮಹಿಮೆಯನ್ನು ಮಾಡ್ತಾರೆ, ಒಳ್ಳೆಯ ಕರ್ಮ ಮಾಡ್ತಾರೆ. ಮಹಿಮೆಯನ್ನು ಮಾಡೋದು ಯಾರು ಮಾಡ್ತಾರೋ ಅವರು ನನ್ನ ವಿಶೇಷತೆ ಅಂತ ಹೇಳಬಾರ್ದು. ಇದು ಬಾಬಾರವರ ಕೊಟ್ಟಿರೋ ಅಂಥ ಉದ್ದೇಶ. ಬಾಬಾರವರ ಸ್ಟಡಿ ಹೇಳಿದ್ರು. ಇದು ವಿಧೇಹಿ ಸ್ಥಿತಿ. ರಾಜ ಜನಕ್ಕೋಸ್ಕರ ಹೇಳಲಾಗುತ್ತದೆ. ರಾಜ ಕಾರಭಾರ ಮಾಡ್ತಾಯಿದ್ರು. ಮಹಾತ್ಮ ಸನ್ಯಾಸಿ ಬಂದರು. ನಾವೆಲ್ಲ ಬಿಟ್ಟಿದ್ದೇವೆ, ಸನ್ಯಾಸ ಬಿಟ್ಬಿಟ್ಟಿದ್ದೀರಿ. ಅದು ಹಂಗೆ ಮನಸ್ಸು ವಿಚಲಿತ ಆಗ್ತೈತೆ. ಆಸಕ್ತಿಯನ್ನು ಗೆದ್ದಿಲ್ಲ ಅಂತಾರೆ. ಅನಾಸಕ್ತರಾಗಲಿಲ್ಲ. ಹೇಗೆ ನಾವು ಮಾಡಬೇಕು? ವೈಭವದ ಮಧ್ಯೆ ಇದ್ದು ಅನಾಸಕ್ತರು ಹೆಂಗಿರಬೇಕು ಅಂತ ರಾಜನ ಕೇಳ್ತಾರೆ. ಪ್ರಶ್ನೆ ಚೆನ್ನಾಗಿದೆ. ನನ್ನ ಕಾರ್ಯಭಾರಗೆ ಬಿಡ್ತೀನಿ, ನಾನು ನನ್ನ ಜೊತೆ ಕುಳಿತುಕೊಂಡು ಜ್ಞಾನದ ಚರ್ಚೆ ಮಾಡೋಣ ಅಂತಾರೆ. ಕೆಲಸ ಮಾಡಿ ನನ್ನ ಮಹಲನ್ನು ನೋಡ್ಕೊಂಬ ಅಂತ ಹೇಳ್ತಾರೆ. ಮಾತು ಸುಂದರ ಕಾರ್ಯಗಾರಿಕೆ ನೋಡ್ಕೊಂಬ. ಲೈಟ್ ಇಲ್ಲ ಅಲ್ಲಿ. ದೀಪ ಅಲಗಾಡಬಾರ್ದು, ಹಾರಬಾರ್ದು. ಗಾಳಿ ಬರ್ತದೆ, ಸ್ವಲ್ಪ ಜೋಪಾನ. ಗಾಳಿಯನ್ನು ಬಂದಾಗ ಆರಿಸರಿ ನೋಡೋಕ್ಕಾಗೋದಿಲ್ಲ, ನೋಡ್ರಿ ಅಂತ ಹೇಳ್ತಾರೆ. ದೀಪವನ್ನು ತಗೊಂಡು ಮಹಲವನ್ನು ನೋಡೋಕೆ ಹೋಗ್ತಾರೆ. 4 ಕಡೆ ಮಹಲನ್ನು ನೋಡ್ತಾ ಬರ್ತಾರೆ. ಇಡೀ ನೋಡ್ತಾರೆ. ಕಾರ್ಯಗಾರಿ ಬರ್ತಾರೆ. ರಾಜನ ಫ್ರೀಯಾಗಿ ಬರ್ತಾರೆ. ರಾಜ ಕೇಳ್ತಾ ಏನು ನೋಡಿದ್ರಿ ಅಂತಾರೆ. ಏನು ಭಾಳ ಸುಂದರವಾಗಿತ್ತು ಅಂತಾರೆ. ಗಮನ ಎಲ್ಲಿತ್ತು? ಇರಬೇಕು. ಕರ್ಮ ನಾವು ಮಾಡಬೇಕು, ನಿಜ ಸ್ವರೂಪದಲ್ಲಿದ್ದು ನಿಜ ಧಾಮವನ್ನು ನೆನಪು ಮಾಡಬೇಕು. ಆದರೆ ನ್ಯಾರ ಪ್ಯಾರ ಉಪರಾಮ ಇರಬೇಕು ಅಂತಾರೆ. ಇದಕ್ಕೆ ಕೇಳಲಾಗದೆ ವಿಧೇಹಿ. ಕರ್ಮವನ್ನು ಮಾಡ್ತಾ ನಾನು ಶುದ್ಧ ಆತ್ಮ ಆಗಿದ್ದೇನೆ, ಈ ಭಾವದಿಂದ ಭಿನ್ನ ಆಗಬೇಕಾಗಿದೆ.
ಬಾಬಾ ಬಾಬಾ ಅಂತ ಹೇಳ್ತಾ ನಡೀರಿ, ಬಾಬಾ ಬಾಬಾ ಅಂತೇಳಿ ನಡೀರಿ. ಪ್ರತಿಯೊಂದು ಬಾಬಾರವ್ರಿಗೆ ತಿಳಿಸ್ತಾ ಇರ್ರಿ. ಇದಾಗುತ್ತೆ ವಿಧೇಯ ಸ್ಥಿತಿ. ದೇಹದಲ್ಲಿದ್ದು ಸಹ ದೇಹಿ ಅಭಿಮಾನದಲ್ಲಿ ಕರ್ಮ ಮಾಡಬೇಕು. ಆದರೆ ಕರ್ಮವನ್ನು ಮಾಡಿದಾಗ ಎಷ್ಟು ಸುಂದರವಾಗಿ ಮಾಡಿದ್ರು. ಮಾಡಿಸೋವಂಥವ್ರು ಯಾರು? ಬಾಬಾರವರು ಮಾಡಿಸ್ತಾರೆ. ನಾನು ನಿಮಿತ್ತನಾಗಿ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ವಿಧೇಯ ಸ್ಥಿತಿ. ನಾನು ಮಾಡಿದೆ ಅನ್ನಬಾರ್ದು. ಬಾಬಾ ಮಾಡಿಸ್ತಾರೆ. ಗಮನ ಮೇಲೆ ಇರಬೇಕು. ಈ ಥರದಿಂದ ಜೀವನವನ್ನು ಮಾಡಬೇಕು. ವೈಭವ ಆಗಿರಲಿ, ಏನೇ ಇರಲಿ, ಎಲ್ಲರ ಮಧ್ಯೆ ಇದ್ದರೂ ನಾವು ಕಮಲ ಪುಷ್ಪ ಸಮಾನ ಇರಬೇಕು. ನ್ಯಾರ ಪ್ಯಾರ ಇರಬೇಕು. ವಿದೇಹಿ ಕಮಲದ ಹೂವು ಕಿಚಡ್ನಲ್ಲಿ ಇರ್ತದೆ, ಇದ್ರೂ ನ್ಯಾರ ಪ್ಯಾರೆಯಿಂದ ಇದ್ದವ್ರಿಗೆ ಮಾತ್ರ ಅದು ಕಮಲ ಆಸನಧಾರಿ ಅಂತ ಹೇಳ್ತಾರೆ. 4ನೇ ಸ್ಥಿತಿ ಅಂತ ಹೇಳ್ತಾರೆ ಅಶರೀರ ಸ್ಥಿತಿ, ಬೀಜ ಸ್ವರೂಪ ಸ್ಥಿತಿ. ಈ ಶರೀರದಿಂದ ಡಿಟ್ಯಾಚ್ ಆಗೋದು. ಈ ಬೀಜ ಅಶರೀರಿ, ದೇಹದ ಸಂಬಂಧವನ್ನು ಬಿಟ್ಟು ಅಶರೀರ ಸ್ಥಿತಿ. ಬೀಜ ಸ್ವರೂಪ ಆತ್ಮ, ಬೀಜರೂಪ ಬಾಬಾರವರ ಜೊತೆ ಇರೋದು. ಹೇಗೆ ಬೀಜದ ಒಳಗಡೆ ಇಡೀ ವೃಕ್ಷದ ಸಾರ ಅಡಗಿದೆ, ಶಕ್ತಿ ಸಮಾವೇಶ ಆಗಿದೆ. ಇದಕ್ಕೆ ಬೀಜರೂಪ ಸ್ಥಿತಿ ಅಂತಾರೆ. ಪೊಟೆನ್ಷಿಯಲ್ ಇದೆ, ಅದಕ್ಕೆ ತಾಕತ್ತಿದೆ, ಸಮಯ ಇದೆ ಬೀಜದಲ್ಲಿ. ಸಾರೆ ವೃಕ್ಷದ ಅಭ್ಯಾಸವು ಸಾರವು ಅದರಲ್ಲಿತ್ತು ಅಂದರೆ 84 ಜನ್ಮದ ಒಂದು ಸಾರ ಆ ಬೀಜದಲ್ಲಿ ತುಂಬಿರುತ್ತಲ್ಲ, ಅದಕ್ಕೆ ಅಶರೀರ ಸ್ಥಿತಿ ಅಂತಾರೆ. ಯಾವುದಕ್ಕೆ ಸರ್ವ ಖಜಾನೆಗಳಿಂದ ಭರ್ಪೂರ್ ಆಗಿರುವಂಥ ಸ್ಥಿತಿಗೆ ಅಶರೀರಿ ಅಂತಾರೆ. ಜ್ಞಾನ ಖಜಾನ, शक्तियों का खजाना, गुणों का खजाना, प्रकाश का खजाना, ಎಲ್ಲ ವರದಾನಗಳ ಖಜಾನೆ ಇರ್ತದೆ. ಬಾಬಾರವರ ಜೊತೆ ಸರ್ವ ಸಂಬಂಧಗಳ ರಸದ ಅನುಭವವನ್ನು ಮಾಡಬೇಕಾಗಿದೆ. ಇಡೀ ವಿಶೇಷತೆಗಳ ಖಜಾನೆಯನ್ನು ತಂದೆ ನಮಗೆ ಕೊಟ್ಟಿದ್ದಾರೆ. ಎಷ್ಟು ಖಜಾನೆಗಳು? ಇಡೀ ಖಜಾನೆಗಳು ಆತ್ಮ ಬೀಜದಲ್ಲಿ ಸಮಾವೇಶ ಆಗಿದೆ. ಆದುದರಿಂದ ಬೀಜ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಬೀಜರೂಪ ತಂದೆಯಿಂದ ನಾವು ಕನೆಕ್ಷನ್ ಮಾಡಿಕೊಂಡಾಗ ಆ ಸಮಯದಲ್ಲಿ ಬಾಬಾರವರ ಸಕಾಶ್ ಆತ್ಮಕ್ಕೆ ಸಿಗುತ್ತೆ. ಅದಕ್ಕೆ ಅನೇಕ ಜನ್ಮಗಳ ಪಾಪ ಭಸ್ಮ ಆಗುತ್ತೆ. ಅದಕ್ಕೆ ಹೇಳಲಾಗುತ್ತೆ ಬೀಜ ಸ್ವರೂಪ ಸ್ಥಿತಿ. ಒಂದು ನಿಮಿಷದಲ್ಲಿ ನೀವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿತ್ತು ಅಂದರೆ, ಬೀಜರೂಪ ತಂದೆ ನೆನಪಿದ್ದಾಗ ಬಿಂದಿಯ ಎಲ್ಲೂ ಹೋಗದಾಯಿತು ಅಂದರೆ, ಆ ಬೀಜ ಸ್ವರೂಪ ಸ್ಥಿತಿಯಲ್ಲಿ ಒಂದು ನಿಮಿಷದಲ್ಲಿ ಅನೇಕ ಜನ್ಮಗಳ ಪಾಪಕರ್ಮ, ಅನೇಕ ಕರ್ಮಗಳು ವಿನಾಶ ಆಗ್ತದೆ. ಆ ಬೀಜ ಅಷ್ಟು ಪವರ್ಫುಲ್ ಇದೆ. ಜ್ವಾಲ ಪ್ರಕಟ ಆಗುತ್ತೆ. ಅನೇಕ ಜನ್ಮಗಳ ಪಾಪಕರ್ಮಗಳು ಭಸ್ಮ ಆಗ್ತದೆ. ಸ್ವಲ್ಪ ಸಮಯದಲ್ಲೇ ಸಾಕು, ಜಾದ ಸಮಯ ಆಚರಣೆಗೋದಿಲ್ಲ. ಬೀಜ ಸ್ವರೂಪದಲ್ಲಿ ಸ್ಥಿತಿ ಆಗೋದು ಇಷ್ಟು ಒಳ್ಳೆ ಇದೆಲ್ಲ ಅಂತಿರ್ತದೆ. ಬಾರಿ ಅಭ್ಯಾಸ ಮಾಡೋದ್ರಿಂದ ಮಾಡ್ತಾ ಇದನ್ನು ಒಂದು ನಿಮಿಷದ ತನಕ ನೀವು ಹೋಗ್ಬೋದು ಬೀಜರೂಪ ಸ್ಥಿತಿ. ಆಗ ಹೇಳಲಾಗುತ್ತೆ ಜನ್ಮಗಳ ವಿಕರ್ಮಗಳು ವಿನಾಶ ಆಗುತ್ತೆ. ಯೋಗ ಮಾಡ್ತೀವಿ ನಾವು, ಅಂದರೆ ಈ ಯೋಗದ ಸ್ಥಿತಿಯಲ್ಲಿ ನಾವು ವಿಕರ್ಮಗಳಾಗೋದಿಲ್ಲ. ಆದರೆ ನಾವು ವಿಧಿಪೂರ್ವಕವಾಗಿ ಮಾಡಬೇಕು.
ವಿಕರ್ಮಗಳಾಗ್ತವೆ, ಆದರೆ ಭಸ್ಮ ಆಗೋದಿಲ್ಲ. ಈ ಸಮಯದಲ್ಲಿ ನಾವು ಯೋಗ ಮಾಡಿದ್ರೆ ಪ್ರಾಪ್ತಿ ಆಗ್ತದೆ. ಪ್ರಾಪ್ತಿಯ ಅನುಭವ ಮಾಡ್ಕೋಬೇಕು. ಬಾಬಾರವರಿಂದ ಆಸ್ತಿಯನ್ನು ಪ್ರಾಪ್ತಿ ಪಡ್ಕೊಂಡಿದ್ದೀವಿ, ವರದಾನ ಪ್ರಾಪ್ತಿಯಾಗುತ್ತೆ. ಪ್ರಾಪ್ತಿಯ ಅನುಭವನ ಮಾಡ್ಕೋಬೇಕು. ಪ್ರಾಪ್ತಿಯಿಂದ ನಾವು ಭರ್ಪೂರ ಆಗ್ತಾ ಹೋಗಬೇಕು. ನಮ್ಮ ಒಳಗಡೆ ಶಕ್ತಿಯನ್ನು ತುಂಬ್ಕೋಬೇಕು. ಈಗಿನ ಯೋಗದ ಸ್ಟೇಜ್ ಆಗಿದೆ. ನಾವು ಬಟ್ಟಿಯಲ್ಲಿ ನಾವು ತಪಸ್ಸು ಮಾಡ್ತೀವಿ. ಆ ಸಮಯದಲ್ಲಿ ತಪಸ್ಸಿನ ಒಳಗಡೆ ಏಕ್ದಮ್ ಬೀಜ ಸ್ವರೂಪದಲ್ಲಿ ಬಂದಾಗ ಆತ್ಮಾಭಿಮಾನಿ ಮೊದಲು ವಿದೇಹಿ ಆಡ್ಕೊಂಡು ಅಶರೀರ ಸ್ಥಿತಿ ಆಯಿತು ಅಂದರೆ ಏಕ್ದಮ್ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತರಾಗ್ಬೋದು. ಬೀಜರೂಪ ಸ್ವರೂಪದಲ್ಲಿ ಬರ್ತಾರೆ. ಆಗ ಹೇಳಲಾಗುತ್ತದೆ, ಬೀಜರೂಪ ತಂದೆಯಿಂದ ಸಕಾಶ ಸಿಗುತ್ತೆ. ಅನೇಕ ಜನ್ಮಗಳಿಂದ ವಿಕರ್ಮ ಬಂಧನ ಸುಟ್ಟೋಗುತ್ತೆ. ಆದ್ದರಿಂದ ಬಾಬಾರವರು ಹೇಳ್ತಾರೆ, ಬಹಳ ಕಾಲದ ಅಭ್ಯಾಸ ಬೇಕಾಗಿದೆ ಅಂತಾರೆ. ಜ್ಞಾನದಲ್ಲಿ 50 ವರ್ಷ ಬೇಕು, 25 ವರ್ಷ ಬೇಕು ಅಂತ ಅಲ್ಲ. ಎಷ್ಟು ಸಮಯ ಯೋಗದಲ್ಲಿ ಕುಂತಿದ್ದೇನೆ, ಎಷ್ಟು ನಮ್ಮ ಯೋಗ ಎಷ್ಟು ಹಿಡಿತು, 1 ನಿಮಿಷ ಆಯಿತಾ, 10 ನಿಮಿಷ ಆಯಿತಾ, 5 ನಿಮಿಷ ಆಯಿತಾ, ಬುದ್ಧಿ ಎಲ್ಲೋಗಿತ್ತು. ಜ್ಞಾನದಲ್ಲಿ ರಮಣೆ ಮಾಡ್ತಾ ಇರಲಿ ಬುದ್ಧಿ. ಯೋಗ ಇಲ್ಲ, ವಿಚಾರ ಸಾಗರ ಅಂತ ನಡೀತೈತೆ. ಅದಕ್ಕೆ ಯೋಗ ಅಂತ ಹೇಳಲ್ಲ. ವಿಕರ್ಮ ವಿನಾಶ ಮಾಡುವಂಥ ಯೋಗ ಅಲ್ಲ. ಆದುದರಿಂದ ಅರ್ಧ ಗಂಟೆ ನಾವು ಕುಳಿತುಕೊಂಡ್ರೂ 1 ನಿಮಿಷ ಇಲ್ಲ 5 ನಿಮಿಷ ಅನ್ನೋ ಬ್ರೇಕವಲ್ಲಿ ಯೋಗ ಇತ್ತಾ, 15 ನಿಮಿಷ ಇತ್ತಾ, ಪೂರ್ತಿ 1 ಗಂಟೆ ಇರುತ್ತಾ, ಅರ್ಧ ಗಂಟೆ ಇತ್ತಾ, ಇದನ್ನು ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಹೇಳಲಾಗುತ್ತದೆ ಬಹಳ ಕಾಲದ ಅಭ್ಯಾಸ ಅಂತ. ಜ್ಞಾನದ ಜಾಸ್ತಿನೇ. ಬಾಬಾರಮ್ಮ ಲಿಫ್ಟ್ ಕೊಡ್ತಾರಷ್ಟೇ. ಮುರಳಿಯಲ್ಲಿ ಹೇಳ್ತಾರೆ, ಸಂಗಮದಲ್ಲಿ ಬಾಬಾ ಬಂದು ನಮಗೆ ಲಿಫ್ಟ್ ಕೊಡ್ತಾರೆ. ಪ್ರಪಂಚದಲ್ಲಿ ಲಿಫ್ಟ್ ಕ್ರಿಯೇಷನ್. ಮೊದಲು ಲಿಫ್ಟಿಂದ ಇರಲಿಲ್ಲ. ಬಾಬಾರಾಮ್ ಲಿಫ್ಟ್ ಕೊಡೋಕ್ಕೆ ಶುರು ಮಾಡಿಕೊಂಡು ಮಕ್ಕಳ ಸ್ಥಿತಿ ಬಾಬಾರವರು ನಮ್ಮ ಮಕ್ಕಳಿಗೆ ಲಿಫ್ಟ್ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಆ ಲಿಫ್ಟ್ ತಗೊಳ್ಳೋ ಸಮಯದಲ್ಲಿ ನಾವು ಆ ಸ್ಟೇಜ್ನಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಸಮಯ ನಾವು ಸ್ಟೇಜಿನಲ್ಲಿ ಸ್ಥಿತರಾಗ್ತವೋ ಅದಕ್ಕೆ ಹೇಳಲಾಗುತ್ತದೆ ಬಹಳ ಕಾಲ. 5 ನಿಮಿಷ ನೀವು ಯೋಗದಲ್ಲಿ ಕುಳಿತುಕೊಂಡಾಗಲೂ ಅದು ಬಹಳ ಕಾಲದ ನೆನಪೇ. ಅರ್ಧ ಗಂಟೆ ನೆನಪು ಸಮಾವೇಶ ಮಾಡ್ತಾವೆ ಅಂದರೆ ಇದು ಬಹಳ ಕಾಲ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಕೊನೆಯಲ್ಲಿ ಬರುವಂಥವರು ಫಾಸ್ಟ್ನಲ್ಲಿ ಹೋಗ್ತಾರೆ ಅಂತಾರೆ. ಫಸ್ಟ್ನಲ್ಲಿ ಬರ್ತಾರೆ, ಫಸ್ಟ್ ನಂಬರ್ನಲ್ಲಿ ಹೋಗ್ತಾರೆ. ಇದಕ್ಕೋಸ್ಕರನೇ ಎಷ್ಟು ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ತಾರೋ, ಪ್ರತಿಯೊಂದು ಕರ್ಮವನ್ನು ಮಾಡ್ತಾರೋ ಅವರು ದೇಹಾಭಿಮಾನವನ್ನು ಬಿಟ್ಟು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿರವಾಗಿರ್ತಾರೆ. ನೀವು ಇದನ್ನು ಕೇಳಬೇಕು. ಶಿಕ್ಷೆ ಕಡಿಮೆ ಆಗ್ತದೆ. ಬಾಬಾರವ್ರ ನೆನಪಿನಲ್ಲಿ ಇದ್ದಾಗ ವಿಕರ್ಮ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ನೆನಪು ಮಾಡಬೇಕು. ಹೆಚ್ಚು ನೆನಪು ಮಾಡಬೇಕು. ಬಾಬಾ ಹೇಳ್ತಾರೆ, ಅನೇಕ ಬಾರಿ ಬಹಳ ವರ್ಷದಿಂದ ಯೋಗ ಮಾಡಿದ್ರು ಇನ್ನೂ ತಿಳ್ಕೊಂಡಿಲ್ಲ ಅವರು. ಕೊನೆಯಲ್ಲಿ ಬರುವಂಥವ್ರು ತಿಳ್ಕೊಂಡು ಮುಂದಕ್ಕೆ ಹೋಗಿಬಿಡ್ತಾರೆ. ಫಾಸ್ಟ್ನ ಹೋಗಿ ಫಸ್ಟ್ ನಂಬರ್ ತಗೋಬೋದು. ಆದುದರಿಂದ ಈ ಗೇಟ್ ಓಪನ್ ಆಗಿದೆ. 108ರ ಮಾಲೆಯಲ್ಲಿ ಹೋಗೋರಿಗೂ ಪ್ರತಿಯೊಬ್ಬರಿಗೂ ಇದೆ. ಯಾರು ಬೇಕಾದರೂ ಹೋಗ್ಬೋದು. ಅಭ್ಯಾಸವನ್ನು ಹೆಚ್ಚಿಸಬೇಕು. ಇದು ನಮ್ಮದು ತಪಸ್ಯ. ಈ ಅಭ್ಯಾಸವೇ ನಮ್ಮ ತಪಸ್ಯೆ ಆಗಿದೆ. ತಪಸ್ಯ ಅಂತ ಅಂದರೆ
ಋಷಿ ಮುನಿಗಳು ಕುಂತ್ಕೊಂಡು ಊಟ ಗೀಟ ಬಿಟ್ಟೆಲ್ಲ ಕುಂತ್ಕೊಳೋದಲ್ಲ, ಹೇಳೋದಿಲ್ಲ, ಹಠ ಮಾಡೋವಂಥದ್ದೆಲ್ಲ ಇದ್ರಾಗೆ. ಹಠ ಯೋಗ ಅಲ್ಲ ಇದು, ಈಸಿ ರಾಜಯೋಗ. ನಮ್ಮ ತಪಸ್ಸು ದೃಢ ಸಂಕಲ್ಪ ಮಾಡಿ ಮಾಡುವಂಥದ್ದು, ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ನಮ್ಮದು ಅಭ್ಯಾಸ, ನಮ್ಮ ತಪಸ್ಸೆ ಆಗಿದೆ. ಆದುದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಮಕ್ಕಳಿಗೆ ಇಂಥ ತಪಸ್ಸನ್ನು ಮಾಡಿಸಿ ವಿಕರ್ಮದ ಕಾತ ಸಾರಿ ಭಸ್ಮ ಆಗಬೇಕು. ಕರ್ಮ ಮತ್ತು ಪಾಪಕರ್ಮದಲ್ಲಿ ಅಂತ ಇದೆ. ವಿಕರ್ಮವು ಸಣ್ಣ ಸಣ್ಣ ಇರ್ತವೆ. ಯಾರು ಕೇಳಬೇಕು? ಏನು ಸಿಗಲಿಲ್ಲ, ಅದಕ್ಕೇನು ವ್ಯತ್ಯಾಸ ಆಗುತ್ತೆ? ಹಂಗೆ ಹೇಳ್ತಾರೆ, ಸುಳ್ಳು ಹೇಳ್ತಾನೆ ಬರ್ತಾರೆ ಕೆಲವ್ರಿಗೆ. ಅವ್ರಿಗೆ ಬೇರೆಯವ್ರಿಗೆ ವ್ಯತ್ಯಾಸ ಬರ್ತಾರೆ. ನೀವು ಸಣ್ಣ ಸಣ್ಣ ವಿಕರ್ಮ ಆದರೆ ಎಷ್ಟಾಗಿ ದೊಡ್ಡ ವಿಕರ್ಮ ಆಗ್ತದೆ ಅಲ್ವಾ? ಈ ಸತ್ಯವ ಹೇಳಿ ನೀವು ಸುಳ್ಳು ಹೇಳ್ಕೊಂಡೇ ಬರೋದು ಯಾಕೆ? ಅವರು ಸುಳ್ಳು ಹೇಳಿದ್ರು ನಿನಗೇನು ಇವಾಗ? ನೀವು ನೋಡ್ಕೊಳ್ರಿ. ವಿಕರ್ಮ ಅಂದ್ರೇನು? ಸಣ್ಣ ಸಣ್ಣ ಪಾಪಕರ್ಮ, ಸಣ್ಣ ಸಣ್ಣ ಬಲಹೀನತೆಗಳನ್ನು ಮಾಡಿದ ಪಾಪಕರ್ಮ ಅಂತ ಹೇಳ್ತಾರೆ. ಕೆಲವೊಬ್ಬರು ನಮಗೆ ಟೈಮ್ ಕೊಟ್ಟಿದ್ದಾರೆ, ಇಷ್ಟು ಗಂಟೆಗೆ ಬರೋದು ಅಂತ. ಅವ್ರು ಬರಲಿಲ್ಲ, ನಾವು ಕಾಯಬೇಕು ಅವ್ರನ್ನ. ಚಿಡಚಿಡಪನ ಬರುತ್ತೆ, ಕೋಪ ಬರುತ್ತೆ. ತಪಸ್ಸೆ ಮಾಡಬೇಕಲ್ಲ, ಆದರೆ ಮಾಡಿಲ್ಲ. ಎಷ್ಟು ಕೋಪ ಬರುತ್ತೆ. ದೇಹಿ ಅಭಿಮಾನಿಗಳು ಅಲ್ಲ, ಆತ್ಮ ಅಭಿಮಾನಿಗಳು ಅಲ್ಲ. ಎಷ್ಟು ಸಮಯ ಕುಳಿತಿದ್ದಾರಲ್ಲ, ಕಮಾಯಿ ಮಾಡಿ ಸಂಪಾದನೆ ಮಾಡ್ಕೊಳ್ಳಿ. ಟೈಮ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ನೀವು ಶರೀರ ಸ್ಥಿತಿ ಅಭ್ಯಾಸವನ್ನು ಮಾಡ್ಕೊಳ್ರಿ. ಸಣ್ಣ ಸಣ್ಣ ಮಾತಿನಲ್ಲಿ ಹೋಗಬೇಡಿ. ಸುಳ್ಳು ಹೇಳೋದು, ಕಾಮೆಂಟ್ ಮಾಡೋದು, ಇದು ವಿಕರ್ಮ ಇದೆಯಲ್ಲ, ಪಾಪಕರ್ಮ ಇದೆಯಲ್ಲ. ಅದು ಒಬ್ಬರದಿಂದ ಆಗೋದಿಲ್ಲ, ಇಬ್ಬರು ಸೇರಿಕೊಂಡ್ರೆ ಪಾಪಕರ್ಮ ಆಗೋದು. ಒಂದಲ್ಲ ಒಂದು ಜೊತೆ ಮಾಡೋದು ಪಾಪಕರ್ಮ. ಕಾಮ ವಿಕಾರದಲ್ಲಿ ಹೋಯ್ತು ಅಂದರೆ ಇನ್ನೊಬ್ಬರ ಜೊತೆ ಹೋಯ್ತು ಕಾಮ ವಿಕಾರದ ಪಾಪಕರ್ಮ, ಪಾಪ ಇದೆ. ಆತ್ಮಘಾತ ಅಂದರೆ ಇದು ಮಹಾಪಾಪ ಆಗಿದೆ, ಮಹಾಪಾಪ ಇದೆ. ಎರಡು ವ್ಯಕ್ತಿಗಳ ಜೊತೆ ಲೆಕ್ಕಾಚಾರ ಕ್ರಿಯೇಟ್ ಆಗುತ್ತೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕಾಗಿದೆ. ಈ ದಿನದ ನಾಳೆ ಚುಕ್ತ ಮಾಡಿಕೊಳ್ಳೇಬೇಕು. ಧರ್ಮರಾಜಪುರಿಯಿಂದ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಈ ಲೆಕ್ಕಾಚಾರವನ್ನು ನೀವು ಮಾಡ್ಕೋಬೇಡಿ. ಯಾವುದೇ ಅಶುದ್ಧ ಆತ್ಮಗಳ ಜೊತೆ ಈ ಪ್ರಪಂಚ ದಾನದ ಮೇಲೆ ವಿಶೇಷತೆಯನ್ನು, ಯಾವುದೇ ಅಪವಿತ್ರ ಆತ್ಮಗಳಿಗೆ ದಾನವನ್ನು ಕೊಡಬೇಡಿ. ಅಶುದ್ಧ ಕಾರ್ಯದಲ್ಲಿ ತಮ್ಮ ಜೊತೆಯಲ್ಲಿ ಲೆಕ್ಕಾಚಾರವನ್ನು ಮಾಡ್ಕೋಬೇಕಾಗಿದೆ. ಪಾಪಕರ್ಮದಿಂದ ಬಚಾವಣೆ ಆಗಬೇಕು. ಇದನ್ನು ನಾವೇ ಚುಕ್ತ ಮಾಡ್ಕೋಬೇಕು. ಪಾಪಕರ್ಮ ಚುಕ್ತ ಆಗುತ್ತೆ. ಪಾಪಕರ್ಮ ಯಾವತ್ತೂ ಮಾಡಬಾರ್ದು. ಸಣ್ಣ ಸಣ್ಣ ವಿಕರ್ಮಗಳಾಗ್ತವೆ, ಅದನ್ನು ಇವತ್ತೆಲ್ಲ ನಾಳೆ ಚುಕ್ತ ಮಾಡ್ಕೊಳ್ಳೇಬೇಕು. ಅದರಿಂದ ಎಚ್ಚರಿಕೆಯಿಂದ ಇರ್ರಿ. ಯಾವುದೇ ಪಾಪಕರ್ಮ ವಿಕರ್ಮ ಮಾಡಬಾರ್ದು. ಈ ಲೆಕ್ಕಾಚಾರ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ.
ಇಲ್ಲಿಯ ಕರ್ಮ ಭೋಗವನ್ನು ಚುಕ್ತ ಮಾಡ್ಕೋಬೇಕಾಗಿದೆ. ಆದುದರಿಂದ ಎಚ್ಚರಿಕೆಯಿಂದ ಇರಿ. ಇದರಿಂದ ನಮಗೆ ವಿಕರ್ಮಗಳು ಜಮಾ ಆಗ್ತದೆ. ಬೇರೆಯವ್ರ ಲೆಕ್ಕಾಚಾರಗಳು ಮಾಡ್ಕೋಬೇಕಾದ್ರೂ ಯೋಚನೆ ಮಾಡಬೇಕು. ಕೆಲವರೇ ಮುರುಡಿಯೊಳಗೆ ಹೇಳ್ತಾರೆ, ಕಮಲ ಫೂಲ ಸಮಾನ ಆಗಲಿ ನೀವು ಅಂತಾರೆ, ರೂಹೆ ಗುಲಾಬಾಗಿ ಅಂತಾರೆ. ರೂಹೆ ಗುಲಾಬ್ ಆಯಿತು ಅಂದರೆ ಕಮಲದ ಹೂವು ಆಗ್ತೀವಿ. ಕಮಲ ಫೂಲ್ ಅಂದರೆ ಗೃಹಸ್ಥಿಗಳು, ಭಾಳ ವಿಸ್ತಾರ ಇದೆ. ಮೇಲ್ಗಡೆ ಕಮಲ ಹೂದು ನೇರ ಇರ್ತದೆ. ಅದು ಕೋಮಲ ಆಗಿರುತ್ತೆ. ಕಮಲ ಫೂಲ್ ಅದು ನಾವು ಕಿತ್ತಿದ ಮೇಲೆ ಅದನ್ನಿಟ್ಟು ಮುನಿಸ್ಕೊಂಡ್ರೂ ಪಂಕೊಡಿಯಿಂದ ಬೇರೆ ಆಗಿರೋದಿಲ್ಲ. ಅದು ಕೊನೆಯ ತನಕವೂ ಇರ್ತದೆ. ರೂಹೆ ಗುಲಾಬ್ ಸಂಪೂರ್ಣ ಹರಡುತ್ತೆ. ಪಂಕುಡಿಯ ಅಂದರೆ ಎಲೆ, ಅಶರೀರ ಸ್ಥಿತಿ ಅಂತಾರೆ. ನಾವು ಸಹ ಕಮಲ ಪುಷ್ಪದಿಂದ ರೂಹೆ ಗುಲಾಬ್ ಆಗಿರಬೇಕು. ಆ ಶರೀರ ಸ್ಥಿತಿ ಪಂಕುಡಿ, ಆಸಕ್ತಿ ಇರಬಾರ್ದು ಯಾವುದ್ರಾಗೂ. ಕಮಲದ ಹೂವಿನಲ್ಲಿ ನಾವು ಇನ್ನೂ ಜಿಮ್ಮೆವಾರಿ ಇದೆ, ಅನೇಕ ಪ್ರಕಾರದ ಜವಾಬ್ದಾರಿ ಇದೆ, ಜಿಮ್ಮೆವಾರಿ ಕನೆಕ್ಟೆಡ್ ಇರುತ್ತೆ. ಅದನ್ನು ಬಿಡಬಾರ್ದು.